ನಾನು ಹೊಸ ಮಾನದಂಡಗಳನ್ನು ಹೊಂದಿರುವ ಸಂತತಿ. ನಾನು ವಿಮೋಚನಾ ಕಾಂಡ 33:14 ಘೋಷಿಸುತ್ತೇನೆ. ಅದಕ್ಕೆ ಯೆಹೋವನು, ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು ಅಂದರು. ದೇವರ ಪ್ರಸನ್ನತೆಯು ನನ್ನ ಜೀವನದಲ್ಲಿ ಕೆಲಸ ಮಾಡುತ್ತಿದೆ. ನನ್ನ ಹಿಂದೆ ಏನಾಗಿದ್ದರೂ, ಎಷ್ಟೇ ತಲೆಮಾರುಗಳಿಂದ ನಿಂದನೆ, ಕೊರತೆ, ಹೋರಾಟಗಳಿಂದ ತುಂಬಿದ್ದರೂ, ನಾನು ಹೊಸ ಮಾನದಂಡವನ್ನು ಹೊಂದಿರುವ ಪೀಳಿಗೆ. ಬಡತನ ಮತ್ತು ಖಿನ್ನತೆಯು ಇನ್ನು ಮುಂದೆ ನನ್ನನ್ನು ಹಿಡಿದಿಟ್ಟುಕೊಳ್ಳುವುದಿಲ್ಲ. ಇದು ಯೇಸುವಿನ ಹೆಸರಿನಲ್ಲಿ ನನ್ನ ಘೋಷಣೆ. ಆಮೇನ್. ದೇವಾದಿದೇವನೇ, ಸಿಂಹಾಸನದಲ್ಲಿ ಆಸೀನರೂಢನಾಗಿರುವ ಆತನೇ, ನನ್ನ ಸರ್ವ ಮಹಿಮೆಗೂ ನನ್ನ ಸರ್ವ ಸ್ತುತಿಗೂ ಪಾತ್ರನಾಗಿರುವ ಆತನೇ, ಪೂರ್ಣ ಹೃದಯದಿಂದ ನಿನ್ನನ್ನು ಆರಾಧಿಸ್ತೇವಯ್ಯ. ಪೂರ್ಣ ಹೃದಯದಿಂದ ನಿನ್ನನ್ನು ಹೊಗಳುತ್ತೇವಯ್ಯ. ನೀನೇ ಯೋಗ್ಯನಯ್ಯ, ನೀನೇ ಯೋಗ್ಯನ, ನೀನೊಬ್ಬನೇ ಯೋಗ್ಯನಯ್ಯ. ಯೋಗ್ಯನು ನೀನು ಸ್ತುತಿಗಳಿಗೆ, ಪಾತ್ರನು ನೀನು ಸ್ತೋತ್ರಕ್ಕೆ. ಯೋಗ್ಯನು ನೀನು ಸ್ತುತಿಗಳಿಗೆ, ಪಾತ್ರನು ನೀನು ಸ್ತೋತ್ರಕ್ಕೆ. ಯೆಹೋವನೇ, ಭಯಪಡಬೇಡ ಎಂದು ಹೇಳಿದೆ, ಜೊತೆಯಲ್ಲೇ ಇರುವೆ ಎಂದು ಭರವಸೆ ನೀಡಿದೆ. ಭಯಪಡಬೇಡ ಎಂದು ಹೇಳಿದೆ, ಜೊತೆಯಲ್ಲೇ ಇರುವೆ ಎಂದು ಭರವಸೆ ನೀಡಿದೆ. ಯೆಹೋವನೇ, ಯೆಹೋವನೇ,
ನೀನು ಸ್ತುತಿಗಳಿಗೆ ಆತನು ನೀನು ಸ್ತೋತ್ರಕ್ಕೆ ಯೋಗ್ಯನು ನೀನು ಸ್ತುತಿಗಳಿಗೆ ಆತನು ನೀನು ಸ್ತೋತ್ರಕ್ಕೆ. Praise the Lord. ಕರ್ತನಿಗೆ ಸ್ತೋತ್ರವಾಗಲಿ. What a joy to come to your home with the word of God. ದೇವರ ವಾಕ್ಯದಿಂದ ನಿಮ್ಮ ಮನೆಗೆ ಬರುವಂತದ್ದು ಸಂತೋಷ. And God is doing tremendous things and wonderful things even as you are watching this program, and many people are blessed because it is not man speaking but it is God who is speaking through this television program. ಈ ಟಿವಿ ಕಾರ್ಯಕ್ರಮದ ಮುಖಾಂತರವಾಗಿ ಮಾತನಾಡುವುದು ಮನುಷ್ಯರಲ್ಲ, ದೇವರ ಸ್ವರ. ಆದುದರಿಂದ ನಿಮ್ಮಲ್ಲಿ ಅನೇಕರು ಆಶೀರ್ವಾದ ಹೊಂದಿದ್ದೀರಿ. Even today as you are waiting upon the Lord for God to speak upon to your life exactly what you need in your life, God is going to speak to you this day. ಈಗ ನೀವು ದೇವರ ವಾಕ್ಯವನ್ನು ಎದುರು ನೋಡ್ತಾ ಇರಲಾಗಿ ದೇವರು ಏನು ನಿಮ್ಮ ಕಡೆಯಿಂದ ಅಪೇಕ್ಷಿಸುವಂತದ್ದನ್ನೇ ಮಾತನಾಡ್ತಾರೆ. Our God is a wonderful God. ನಮ್ಮ ದೇವರು ಅತಿಶಯ ದೇವರು. And he always wants his children to be blessed. ತನ್ನ ಮಕ್ಕಳು ಯಾವಾಗಲೂ ಆಶೀರ್ವಾದ ಹೊಂದ ಬಯಸುತ್ತಾರೆ. The moment you become a child of God, God has released entire blessings upon his children so that the children should be blessed, fruitful and to be multiplied. ಹೌದು, ಯಾವಾಗ ನೀವು ದೇವರ ಮಕ್ಕಳಾಗ್ತಿರೋ ಆಗಲೇ ನೀವು ಅಭಿವೃದ್ಧಿಯುಳ್ಳವರು ಫಲದಾಯಕರಾಗ ಬಯಸುತ್ತಾರೆ. If you see in the Bible, in the book of Genesis, God created Adam and Eve and God said to be fruitful and increase in number. ಮತ್ತು ಆದಿಕಾಂಡ ಪುಸ್ತಕದಲ್ಲಿ ನೋಡುವಾಗ ದೇವರು ಹೇಳುವಂತ ಒಂದು ಮಾತು ಏನಂತ ಹೇಳಿದ್ರೆ, ನೀವು ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ ಎಂಬುದಾಗಿ. In Genesis chapter 1 verses 28 it says, God blessed them and said to them, be fruitful and increase in number. ಆದಿಕಾಂಡ ಮೊದಲನೇ ಅಧ್ಯಾಯ 28ರಲ್ಲಿ ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ ನೀವು ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ನೀವು ತುಂಬಿಕೊಂಡು ವಶ ಮಾಡಿಕೊಳ್ಳಿರಿ. Rule over the fish in the sea and the birds in the sky and over every living creature that moves around the ground. ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ. God blessed Adam and Eve God blessed Adam and Eve to be richly and to be blessed in them in every walk of their life. ಹೌದು, ತಮ್ಮ ಜೀವನದ ಪ್ರತಿ ಒಂದು ಕ್ಷೇತ್ರದಲ್ಲಿ ಆದಾಮ ಹವ್ವಂದರು ಆಶೀರ್ವಾದದಾಯಕರಾಗಿ ನಡೆಯ ಬಯಸಿದರು ದೇವರು. Today I want to speak about 6 important keys which can bring a blessings in your life. ನಿಮ್ಮ ಜೀವನದಲ್ಲಿ ಆಶೀರ್ವಾದ ತರತಕ್ಕಂತ 6 ಚಾವಿಗಳನ್ನು ನಾನು ಮಾತನಾಡ್ತೇನೆ. Because God always wants his children to be blessed. ಯಾಕಂದ್ರೆ ದೇವರು ತನ್ನ ಮಕ್ಕಳು ಯಾವಾಗಲೂ ಆಶೀರ್ವಾದ ಹೊಂದ ಬಯಸ್ತಾರೆ. God always wants his children to be prospered. ಯಾವಾಗಲೂ ತಮ್ಮ ಮಕ್ಕಳು ಅವರು ಯಶಸ್ವಿ ಅಭಿವೃದ್ಧಿ ಹೊಂದ ಬಯಸ್ತಾರೆ. Because the Bible says in Deuteronomy 28 1 to 14 it speaks about the blessings of God, how it will be a blessing to his children. ಯಾವ ರೀತಿಯಾಗಿ ಧರ್ಮೋಪದೇಶ ಕಾಂಡ 28 1ರಿಂದ 14ರಲ್ಲಿ ಹೇಗೆ ಆಶೀರ್ವಾದ ತನ್ನ ಮಕ್ಕಳಿಗೆ ಬರಬೇಕಂತ ದೇವರು ಬಯಸ್ತಾರೆ. Even today I want to tell you, God is not a God when you are in poverty he will be happy here. ನೋಡ್ರಿ, ನೀವು ಬಡತನದಲ್ಲಿ ಇದ್ದು ಬಿಟ್ರೆ ದೇವರು ಸಂತೋಷವಾಗಿರುವಂತ ದೇವರಲ್ಲ. God never said us to be in poverty, he never cursed us, nor he never brought any kind of situation in our life. ನಮ್ಮ ಜೀವನದಲ್ಲಿ ಬಡತನದಲ್ಲಿಯೇ ಶಾಪಗ್ರಸ್ತರಾಗಿರಬೇಕಂತ ದೇವರು ಬಯಸೋದಿಲ್ಲ. But God wanted his children to be blessed and to be prosper and to inherit every blessing whatever he had declared in his word. ತನ್ನ ವಾಕ್ಯದಲ್ಲಿ ದೇವರು ಘೋಷಿಸಿದಂತ ಪ್ರತಿ ಒಂದು ಆಶೀರ್ವಾದ ಅಭಿವೃದ್ಧಿಯನ್ನು ತನ್ನ ಮಕ್ಕಳು ಹೊಂದಬೇಕಂತ ದೇವರು ಬಯಸ್ತಾರೆ. Hallelujah. Hallelujah. Even today we are going to talk about the 6 important keys which can be a blessing in your life. ನಿಮ್ಮ ಜೀವನದಲ್ಲಿ ಆಶೀರ್ವಾದವಾಗಿರತಕ್ಕಂತ 6 ಚಾವಿಗಳನ್ನು ನಾನು ಮಾತನಾಡ್ತೇನೆ. These keys
was a blessing to my life and my family. ಈ ನನ್ನ ಮತ್ತು ನನ್ನ ಕುಟುಂಬಕ್ಕೆ ಇದು ಆಶೀರ್ವಾದ ಚಾವಿಗಳಾಗಿದ್ದವು. Listen very carefully. If God has to do something in your life, first thing is that you need to walk upright in the sight of God. ಮೊಟ್ಟ ಮೊದಲನೇದಾಗಿ ದೇವರು ನಿಮ್ಮಲ್ಲಿ ಕಾರ್ಯಗತ ಮಾಡಬೇಕಾದ್ರೆ ನೀವು ನೇರವಾದ ರೀತಿಯಲ್ಲಿ ನಡ್ಕೊಳ್ಬೇಕು. Many people try all their effort but they don't succeed in their life. ಅನೇಕ ಜನರು ತಮ್ಮ ಜೀವನದಲ್ಲಿ ಯತ್ನಿಸಿ ಯಶಸ್ವಿಗೊಳ್ಳುವುದಿಲ್ಲ. They keep one leg with Jesus and one leg with their worldly things. ಒಂದು ಕಾಲು ಯೇಸುವಿನಲ್ಲಿ ಮತ್ತೊಂದು ಕಾಲು ಆ ಲೌಕಿಕ ರೀತಿಯಲ್ಲಿ. One leg they want to be holy, the other leg they want to live a life which is not pleasing to God. ಒಂದು ಕಾಲು ಪವಿತ್ರರಾಗಿ ನಡೆಯಬೇಕು, ಮತ್ತೊಂದು ಕಾಲು ಅವರು ಮೆಚ್ಚುಗೆಯೇ ದೇವರಿಗೆ ಮಾಡದಂತವುಗಳನ್ನು ಮಾಡ್ತಾರೆ. Listen very carefully. If God has to do something, you need to check your life whether you're walking upright in the sight of God. ಲಕ್ಷ್ಯ ಕೊಟ್ಟು ಕೇಳ್ರಿ, ನೀವು ದೇವರ ಮಾರ್ಗದಲ್ಲಿ ಸರಿಯಾದ ರೀತಿಯಲ್ಲಿ ನಡೆಯುತ್ತೇವೋ ಎಂಬುದಾಗಿ ಪರೀಕ್ಷಿಸತಕ್ಕದ್ದು. The Bible says in 1 Peter 1:16, be holy because I am holy. ಮೊದಲನೇ ಪೇತ್ರ 1:16 ಬೈಬಲ್ ಹೇಳುತ್ತದೆ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಿ. The moment you become a child of God, God expects his children to walk in his ways and walk is what he says, so that he wants us to be holy. ಹೌದು, ನಾವು ದೇವರ ಮಕ್ಕಳಾಗುವಾಗ ದೇವರು ನಮ್ಮಿಂದ ಬಯಸುವಂಥದ್ದು ನಾವು ಕೂಡ ದೇವರ ಹಾಗೆ ಪರಿಶುದ್ಧರಾಗಿರುವಂಥದ್ದು. If you see in the Bible, in the book of Joshua 3:5, if God had to move in their life, God used to tell them to concentrate themselves, for God was about to do something new in their lives. ಏನಾದರೂ ದೇವರು ಹೊಸದಾಗಿ ತಮ್ಮ ಜೀವನದಲ್ಲಿ ಮಾಡಬೇಕಾದ್ರೆ ಯೆಹೋಶುವ 3:5 ದೇವರು ಸ್ಪಷ್ಟವಾಗಿ ಈ ಮಾತನ್ನು ಹೇಳಿದ್ದಾರೆ. Joshua told to people, consecrate yourself, for tomorrow the Lord will do amazing things among you. ಯೆಹೋಶುವನು ಜನರಿಗೆ ಈ ಹೊತ್ತು ನೀವು ನಿಮ್ಮ ಮಧ್ಯದಲ್ಲಿ ನಿಮ್ಮನ್ನು ಶುದ್ಧ ಮಾಡಿಕೊಳ್ಳ್ರಿ, ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸುವನು. Many of us, we try to put our own efforts in so many things but we don't succeed in our life. ಅನೇಕ ರೀತಿಯಲ್ಲಿ ಅನೇಕ ಸಂಗತಿಗಳಲ್ಲಿ ಮಗ್ನರಾಗ್ತೇವೆ, ಆದರೆ ಯಶಸ್ವಿ ಇಲ್ಲ. Many people try, they're working harder and harder but they don't succeed in their life. ಅನೇಕ ಶ್ರಮಜೀವಿಗಳಾಗಿ ದುಡಿತವನ್ನು ಯತ್ನಿಸ್ತಾರೆ, ಆದ್ರೂ ಕೂಡ ಯಶಸ್ವಿ ಇಲ್ಲ. If things doesn't go well in your life, you need to check out your life whether you're walking upright in the sight of God. ಜೀವನದಲ್ಲಿ ನಾವು ಯಶಸ್ವಿಗೊಳ್ಳದಿದ್ದ ಪಕ್ಷದಲ್ಲಿ ಜೀವನದಲ್ಲಿ ನಾವು ಸನ್ಮಾರ್ಗದಲ್ಲಿ ನಡೆಯುತ್ತೇವೆ ಅಂತ ಪರೀಕ್ಷಿಸಬೇಕು. Many times we cry out to God saying that, Lord, why are you not answering my prayers? ದೇವರೇ, ಯಾಕೆ ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾ ಇಲ್ಲ ಅಂತ ಅನೇಕ ಬಾರಿ ನಾವು ದೇವರನ್ನು ಕೇಳ್ತೇವೆ. Why I am not been seeing prosperity, blessings in my life? ನನ್ನ ಜೀವನದಲ್ಲಿ ಯಶಸ್ವಿ ಅಭಿವೃದ್ಧಿ ಆಶೀರ್ವಾದ ಯಾಕಿಲ್ಲ? Many people, they put their hands into their life, in their business, but they don't see success. ಅನೇಕರು ತಮ್ಮ ವ್ಯಾಪಾರದಲ್ಲಿ ಕೈ ಹಾಕ್ತಾರೆ, ಯಶಸ್ವಿ ಇಲ್ಲ. But I want to tell you, ಆದ್ರೆ ನಾನು ನಿಮಗೆ ಹೇಳ್ತೇನೆ, when nothing is going well in your life, you need to check what is the mistakes which is not right in the sight of God. ಯಾವಾಗ ಹೆಚ್ಚು ಕಡಿಮೆ ಜೀವನದಲ್ಲಿ ಸರಿಯಾಗಿಲ್ವೋ ಆವಾಗ ನೀವು ಪ್ರಶ್ನೆ ಕೇಳತಕ್ಕ, ದೇವರೇ ಏನು ನಾನು ಮಾಡತಕ್ಕದ್ದು I ಎಂಬುದಾಗಿ. want to tell you, if things are not going well with you, sit at the feet of God and wait upon the Lord in praying and fasting and asking God, God, show me what is the right thing I need to do, what is the correction I'm willing to correct myself. The moment you say that you're willing to correct, God will show you what is your corrections in your life. ಯಾವಾಗ ಜೀವನದಲ್ಲಿ ಎಲ್ಲವೂ ಕ್ರಮವಾಗಿ ಸರಿಯಾಗಿ ಸುಗಮವಾಗಿ ನಡೆಯುವುದಿಲ್ವೋ ಆಗ ದೇವರೇ ಏನು ನನ್ನ ಜೀವನದಲ್ಲಿ ಹೆಚ್ಚು ಕಡಿಮೆ ಎಂಬುದಾಗಿ ನನ್ನನ್ನು ತಿದ್ದು ಎಂಬುದಾಗಿ ಕೇಳಬೇಕು. Our God is a miracle working God. ನಮ್ಮ ದೇವರು ಅದ್ಭುತ ಮಾಡುವ ದೇವರು. The Bible says in Jeremiah 33:3, call unto me and I will answer you and I will show you great and mighty things, says the Lord. ಯೆರೆಮೀಯ 33:3 ದೇವರು ಹೇಳುವಂತದ್ದು, ನನಗೆ ಕರೆ ಮಾಡ್ರಿ, ನಾನು ನಿಮಗೆ ತಿಳಿಯದ ಮಹತ್ತಾದ ಸಂಗತಿಗಳನ್ನು ತೋರಿಸ್ತೇನೆ ಅಂದೆ. Psalms 50:15 says, call unto me and I will deliver you and you will glorify my name, says the Lord. ಕೀರ್ತನೆ 50:15 ನನಗೆ ಮೊರೆ ಇಡ್ರಿ, ನಾನು ನಿಮ್ಮನ್ನು ಬಿಡಿಸ್ತೇನೆ, ನೀವು ಮಹಿಮೆ ಪಡಿಸ್ತೀರಿ. Many people think like that, God is not answering my prayers. ಅನೇಕ ಜನರು ಅಂದ್ಕೊಳ್ತಾರೆ, ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾ ಇಲ್ಲ. Many people think that everything is going well but still I'm not seeing blessings in my life. ಎಲ್ಲವೂ ಸುಗಮವಾಗಿದೆ, ಆಶೀರ್ವಾದ ನಾನು ನೋಡ್ತಾ ಇಲ್ಲ ಅಂತ ಅನೇಕರು.
ಶ್ರೇಷ್ಠರು. But I want to tell you, ಆದ್ರೆ ನಿಮಗೆ ಹೇಳ್ತೇನೆ, our God will never let you to see failure in your life. ನಮ್ಮ ದೇವರು ನಿಮ್ಮ ಜೀವನದಲ್ಲಿ ಸೋಲನ್ನು ಕಾಣುವಂತೆ ಮಾಡುವುದಿಲ್ಲ. Deuteronomy 28:8 says, God will bless the work of our hands and he will bless us in the land which he is given to us. ಧರ್ಮೋಪದೇಶ ಕಾಂಡ 28:8 ದೇವರು ನಮ್ಮ ಕೆಲಸಗಳನ್ನು ಪ್ರಯತ್ನಗಳನ್ನು ಸಫಲವಾಗುವಂತೆಯೂ ಆತನು ಆಶೀರ್ವದಿಸಿ ಶುಭವನ್ನು ಅನುಗ್ರಹಿಸುವರು. And the Bible says in Deuteronomy 28:11 that God will grant us abundance, grant us prosperity in our life. ಧರ್ಮೋಪದೇಶ ಕಾಂಡ 28:11 ದೇವರು ನಮ್ಮ ದೇಶದಲ್ಲಿ ಸಮೃದ್ಧಿಯನ್ನು ಉಂಟು ಮಾಡುವರು. Today I want to tell you, ಇವತ್ತು ನಾನು ಹೇಳ್ತೇನ್ರಿ, if you see in the Bible so many places it is written that God will increase us and bless us everything whatever we do in our lives. ನಾವು ನಮ್ಮ ಜೀವನದಲ್ಲಿ ಮಾಡುವಂತವುಗಳಲ್ಲಿ ದೇವರು ಅಭಿವೃದ್ಧಿಯನ್ನು ಸಮೃದ್ಧಿಯನ್ನು ಹೆಚ್ಚಿಸುವಂತವರಾಗಿದ್ದಾರೆ. Why our prayers are not answered? ನಮ್ಮ ಪ್ರಾರ್ಥನೆಗೆ ಉತ್ತರ ಯಾಕೆ ಸಿಗ್ತಾ ಇಲ್ಲ? And the answer is in our hands. ಆದ್ರೆ ಉತ್ತರ ನಮ್ಮ ಕೈಯಲ್ಲಿ ಇರುವಂತದ್ದು. The Bible says in Isaiah 59:1-2, surely the arm of God is not too short to save us. ಆದರೆ ಯೆಶಾಯ 59:1 ಖಂಡಿತವಾಗಿ ದೇವರು ನಮ್ಮನ್ನು ರಕ್ಷಿಸಲಾರದೆ ಮೂಟುಗೈಯಲ್ಲ, Nor is ear too dull to hear. ಆತನು ಕೇಳಲಾರದೆ ಕಿವುಡನಲ್ಲ. But our iniquities has separated us from God. ಆದರೆ ನಮ್ಮ ಅಪರಾಧವೇ ನಮ್ಮ ದೇವರಿಂದ ನಮ್ಮನ್ನು ದೂರ ಮಾಡಿದೆ. That's why God is not able to hear us. ಅದಕ್ಕೆ ದೇವರು ಕೇಳಿಸ್ಕೊಳ್ತಾ ಇಲ್ರಿ. I want to tell you, when we were going through troubles in our life, we saw failure after failure in our life. ನಾವು ಸಂಕಟಗಳು ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಕಷ್ಟಗಳನ್ನು ಎದುರುಗೊಳ್ಳುವಾಗ, when things are not going against towards us, we seek God and we ask God, where is the mistake what we need to correct in our life? ನಮ್ಮ ಪರವಾಗಿ ನಮ್ಮ ಜೀವನದಲ್ಲಿ ಶುಭಕರವಾಗಿ ನಡೆಯದ ವಿಷಯಗಳನ್ನು ಬಂದಾಗ ಆಗ ನಾವು ದೇವರೇ ಎಲ್ಲಿ ತಪ್ಪು ಅಂತ ಕೇಳಬೇಕ್ರಿ. If God has to do something beautiful in your life, a miracle in your life, you need to check your life whether you're walking upright in the sight of God. ದೇವರು ನಿಮ್ಮ ಜೀವನದಲ್ಲಿ ಅದ್ಭುತ ಮಾಡಬೇಕಾದ್ರೆ ನೀವು ದೇವರ ದೃಷ್ಟಿಗೆ ಮೆಚ್ಚುಗೆಯಾಗಿ ನಡೀತಿದ್ದೀರಾ ಅಂತ ಪ್ರಶ್ನೆ If you ಕೇಳ್ಕೋಬೇಕು. see in the book of Deuteronomy 28 chapter 1st verse, it said God will lift us up high above all the nations of the earth if we obey what God says in our life. ದೇವರು ನಮ್ಮ ಜೀವನದಲ್ಲಿ ನಾವು ಮಾಡ್ತಕ್ಕಂಥದ್ದನ್ನು ಮಾಡುವಾಗ ಶ್ರದ್ಧೆಯಿಂದ ನಡೆಯುವಾಗ, ನಾನು ನಿಮಗೆ ಬೋಧಿಸುವಾಗ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು ಅಂತ ಹೇಳ್ಬಿಟ್ಟು. God is a God, he will always want us to lift us high above all the nations of the earth. ನೋಡ್ರಿ, ದೇವರು ನಮ್ಮನ್ನು ಈ ಎಲ್ಲಾ ದೇಶಗಳಿಗಿಂತಲೂ ಹೆಚ್ಚಾಗಿ ನಮ್ಮನ್ನು ಉನ್ನತ ಸ್ಥಿತಿಗೆ ತರ ಬಯಸ್ತಾರೆ. If you are quick to repent, if you are willing to listen to the voice of God, and if you are willing to walk upright in the sight of God, I am telling you, for the glory of God, you will never see failures in your life. ಹೌದ್ರಿ, ನಾವು ಬೇಗನೆ ಪಶ್ಚಾತ್ತಾಪ ಪಟ್ಟು ದೇವರಿಗೆ ಮೆಚ್ಚುಗೆ ಆಗುವಂತ ರೀತಿಯಲ್ಲಿ ಸನ್ಮಾರ್ಗದಲ್ಲಿ ನಡೆಯುವುದಾದ್ರೆ ನಮ್ಮ ಜೀವನದಲ್ಲಿ ಸೋಲನ್ನು ಕಾಣುವುದಿಲ್ಲ. 2 Chronicles 7:14 says, if my people who are called by my name will humble themselves and pray and seek my face and turn from their wicked ways, then I will hear from heaven and I will forgive their sin and I will heal their land, says the word of God. ಎರಡನೇ ಪೂರ್ವಕಾಲ ವೃತ್ತಾಂತ 7:14 ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸುವನಂತ ಹೇಳ್ತಾರೆ. 15 years we struggled in our business but we were not able to achieve anything in our life. 15 ವರ್ಷ ನಮ್ಮ ವ್ಯಾಪಾರದಲ್ಲಿ ನಾವು ಹೋರಾಟ ಮಾಡಿದ್ರು ಕೂಡ ಏನು ಸಾಧಿಸಲಿಲ್ಲ. We were just Sunday going Christians. ನಾವು ಭಾನುವಾರ ಸಭೆಗೆ ಹೋಗುವ We ಕ್ರೈಸ್ತರಾಗಿದ್ದೇವೆ. never knew how to worship God. ದೇವರನ್ನು ಆರಾಧಿಸುವುದು ಹೇಗೆ ಅಂತ ಗೊತ್ತಿರಲಿಲ್ಲ. We were just going just for sake of going on Sunday, attend every Sunday church and come back and get back into our worldly things. ನಾಮದೇಕವಾಗಿ ನಾವು ಭಾನುವಾರ ಸಭೆಗೆ ಹೋಗ್ತಾ ಬರ್ತಿದ್ವಿ, ಆದ್ರೆ ಅನಂತರ ನಾವು ಏನು ಮಾಡಲಿಲ್ಲ. Only Sunday we used to be holy, the remaining 6 days we used to live in a worldly life. ಭಾನುವಾರ ಮಾತ್ರವೇ ಪವಿತ್ರರಾದ ಜೀವನ ಮಾಡಿಬಿಟ್ಟು ಉಳಿದಂತ ದಿನಗಳು ಲೌಕಿಕರಾಗಿದ್ದೆವು. We had all kind of evil habits and all kind of worldly things in our lives. ನಮ್ಮ ಜೀವನದಲ್ಲಿ ಸಕಲ ವಿಧವಾದ ಕೆಟ್ಟತನದ ಅಭ್ಯಾಸಗಳು ನಮ್ಮ ಜೀವನದಲ್ಲಿ ಇದ್ದವು. Nothing went
well in our life. ನಮ್ಮ ಜೀವನದಲ್ಲಿ ಏನು ಶುಭಕಾರಿಯಾಗಲಿಲ್ಲ. Overnight we lost everything in our lives. ಒಂದೇ ರಾತ್ರಿಯಲ್ಲಿ ನಾವು ಎಲ್ಲವನ್ನು ಕಳ್ಕೊಂಡೆವು. That's the time we started crying out to God and asking God, God, how are we going to overcome? ಆ ಸಂದರ್ಭದಲ್ಲಿ ದೇವರೇ ನಾವು ಯಾವ ರೀತಿಯಾಗಿ ಇದನ್ನು ಜಯಿಸಬೇಕಂತ ಬೇಡಿಕೊಂಡೆವು. Everything used to go well, but everything used to fall down because our walk with God was not upright. ನಮ್ಮ ದೇವರ ಜೊತೆಯಲ್ಲಿ ನಮ್ಮ ನಡಿಗೆ ಸರಿಯಾಗಿಲ್ಲದ ಕಾರಣ ಇವೆಲ್ಲವೂ ಸಂಭವಿಸಿತು. One fine day, everything came to stand still. ಒಂದು ದಿನವೂ ಎಲ್ಲವೂ ತಟಸ್ಥವಾಗಿ ಬಿಟ್ಟು ಹೋಯಿತು. There was no hope for us. ನಮಗೆ ನಿರೀಕ್ಷೆ ಇರಲಿಲ್ಲ. There was no future for us. ಭವಿಷ್ಯ ಇರಲಿಲ್ಲ. Everyone rejected us. ಪ್ರತಿಯೊಬ್ಬರು ನಿರಾಕರಿಸಿದರು. That's the time somebody connected us to a church. ಆವಾಗಲೇ ಒಬ್ಬರು ಸಭೆಗೆ ನಮ್ಮನ್ನು ಸ್ಪಂದಿಸಿದರು. When we started attending a spirit-filled church, God changed our lives. ಆತ್ಮಭರಿತ ಸಭೆಗೆ ನಾವು ಭಾಗವಹಿಸಿದಾಗ ದೇವರು ನಮ್ಮ ಜೀವನ We ಬದಲಾಯಿಸಿದರು. never knew how to worship God. ಹೇಗೆ ಆರಾಧಿಸಬೇಕು ಗೊತ್ತಿರಲಿಲ್ಲ. We never knew how to pray to God. ನಮಗೆ ಹೇಗೆ ಪ್ರಾರ್ಥಿಸಬೇಕು ಗೊತ್ತಿರಲಿಲ್ಲ. But when we went to the church for the first time, God changed our lives. ಪ್ರಥಮ ಬಾರಿಯಾಗಿ ಸಭೆಗೆ ಹೋದಾಗ ನಮ್ಮ ಜೀವನ ದೇವರು ಬದಲಾಯಿಸಿದರು. Sunday after Sunday, we started going to the house of God. We started learning what the word of God said, and God was speaking to us exactly what was needed to us in our lives. ಕ್ರಮಬದ್ಧವಾಗಿ ಭಾನುವಾರ ನಾವು ಕ್ರಮವಾಗಿ ನಾವು ಭಾಗವಹಿಸಿದ್ರಿಂದ ದೇವರ ಮನೆಯಲ್ಲಿ ದೇವರು ನಮ್ಮ ಜೊತೆಗೆ ಮಾತಾಡಿದರು. Not only we listened to the word of God, but we started to apply and started being a doer of the word of God. ನಾವು ಕೇವಲ ದೇವರ ವಾಕ್ಯ ಕೇಳಿಸಿಕೊಳ್ಳಲಿಲ್ಲ, ಆದರೆ ದೇವರ ವಾಕ್ಯದಂತೆ ಮಾಡುವವರಾಗಿದ್ದರು. We started to correct our life and we started to walk upright in the sight of God, and God changed every situation in our life. ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕಾರ್ಯಗಳನ್ನು ಸರಿಪಡಿಸಿಕೊಂಡು ನಾವು ಸನ್ಮಾರ್ಗದಲ್ಲಿ We ನಡೆಯುವವರಾಗಿದ್ದೇವೆ. repented in the presence of God and said, God, we are willing to change, we are willing to correct, we are willing to walk upright in the sight of you, Lord. ನಾವು ದೇವರೇ ನಮ್ಮಲ್ಲಿ ನಾವು ಬದಲಾಯಿಸಿಕೊಂಡು ನಮ್ಮನ್ನು ತಿದ್ದಿಕೊಂಡು ನಿನ್ನ ಸನ್ಮಾರ್ಗದಲ್ಲಿ ನಡೆಯ ಬಯಸ್ತೇವೆ ಅಂತ ಹೇಳಿದೆವು. When we made that decision, things began to change in our life. ಈ ತೀರ್ಮಾನ ಮಾಡಿದಾಗ ನಮ್ಮ ಜೀವನದಲ್ಲಿ ಬದಲಾವಣೆ. All those blessings which went away from our life, when we started walking upright in the sight of God, everything started following us. ಹೌದು, ಪ್ರತಿ ಒಂದನ್ನು ಕೂಡ ನಾವು ಆ ರೀತಿಯಾಗಿ ತೀರ್ಮಾನ ತೆಗೆದುಕೊಂಡ ಮೇಲೆ ನಮ್ಮಲ್ಲಿ ಪ್ರತಿಯೊಂದು ಸಂಗತಿಗಳು ಕೂಡ I ಕ್ರಮಬದ್ಧವಾದವು. want to tell you, friends, if you are going through failures, if things are nothing going well in your life, I want you to sit in the presence of God in praying and fasting and ask God what is the correction you need in your life, so that if you're willing to repent, things is going to change in your life. ವಿಷಯಗಳು ನಿಮ್ಮ ಜೀವನದಲ್ಲಿ ಸರಿಯಾಗಿ ನಡೆಯದಿದ್ದರೆ ಸ್ನೇಹಿತರೆ, ನಾನು ಹೇಳ್ತೇನೆ, ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡು ಉಪವಾಸ ಮಾಡಿದಾಗ ಆಗ ನಿಮ್ಮ ಸ್ಥಿತಿಗತಿಗಳು ಬದಲಾಗುತ್ತವೆ. Our God is a prayer answering God. ನಮ್ಮ ದೇವರು ಪ್ರಾರ್ಥನೆ ಉತ್ತರ ಕೊಡೋ ದೇವರು. Our God really speaks to us. ದೇವರು ನಿಜವಾಗಿ ನಮ್ಮ ಜೊತೆಗೆ ಮಾತಾಡ್ತಾರೆ. If you're willing to listen to his voice. ಆತನ ಸ್ವರ ಕೇಳಿಸ್ಕೊಳ್ಳಿಕ್ಕೆ ನಮ್ಗೆ ಮನಸ್ಸಿದ್ರೆ Today check your life. ಇಂದು ನಿಮ್ಮ ಜೀವನ ಪರೀಕ್ಷಿಸಿ. If you want to see success in your life, ನಿಮ್ಮ ಜೀವನದಲ್ಲಿ ಯಶಸ್ವಿ ಕಾಣಬೇಕಾದ್ರೆ the first key is that you need to walk upright in the sight of God. ಮೊದಲನೇ ಚಾವಿ ದೇವರ ಮುಂದೆ ಸನ್ಮಾರ್ಗದಲ್ಲಿ ನಡೆಯಬೇಕು. When you start doing it, I'm telling you, things will begin to change. ಅದನ್ನು ನೀವು ಮಾಡುವಾಗ ವಿಷಯಗಳು ಬದಲಾಗ್ತದೆ. Today, even as you're watching this program, so many people are watching. If you are going through such failures, make a decision in the presence of God that you will change and you will turn away from all your sinful life. ಹೌದು, ಈಗ ವಾಕ್ಯವನ್ನು ಕೇಳಿಸಿಕೊಳ್ಳುವಾಗ ಒಂದು ತೀರ್ಮಾನ ತಕ್ಕೊಡ್ರಿ. ನಿಮ್ಮ ಜೀವನದಲ್ಲಿ ಎಲ್ಲ ಪಾಪಕೃತ್ಯಗಳನ್ನು ಬದಿಗಿಟ್ಟು ಬಿಟ್ಟು ನಾನು ದೇವರನ್ನು ಹಿಂಬಾಲಿಸ್ತೇನೆ ಅಂತ ಹೇಳಿ. Jesus is going to give you an opportunity through this program today. ಈ ಕಾರ್ಯಕ್ರಮದ ಮುಖಾಂತರವಾಗಿ ಯೇಸು ನಿಮಗೆ ಅವಕಾಶ ಕೊಡ್ತಿದ್ದಾರೆ. Are you willing to walk upright in the sight of God? ದೇವರ ಮುಂದೆ ನೀವು ಸನ್ಮಾರ್ಗರಾಗಿ ನಡೆಯ ಬಯಸ್ತೀರೋ? God says he is a holy God. ದೇವರು ಹೇಳ್ತಾರೆ ತಾನು ಪವಿತ್ರ And ದೇವರು. he wants his children to be holy. ತನ್ನ ಮಕ್ಕಳು ಪವಿತ್ರರಾಗಿರ ಬಯಸ್ತಾರೆ. Today he wants to bless you, he wants you to increase you, and he wants you to multiply in every walk of your life. ನಿಮ್ಮ ಜೀವನದಲ್ಲಿ ಆ ಆಶೀರ್ವಾದ ದೇವರು ಕೊಟ್ಟು ಅಭಿವೃದ್ಧಿಯನ್ನು ಕೊಡ ಬಯಸ್ತಾರೆ. Today you might be seeing failure after failure, but today I want to tell you, every failure is going to turn into blessings in your life. ಸೋಲಿನ ಮೇಲೆ ಸೋಲು ನೀವು ಕಾಣ್ತಾ ಇರಬಹುದು, ಆದರೆ ಸೋಲಿನ ಮೇಲೆ ನಿಮಗೆ ದೇವರು ಆಶೀರ್ವಾದವನ್ನು ಕೊಡ ಬಯಸ್ತಾರೆ. So let's pray right now. ಈಗಲೇ ಪ್ರಾರ್ಥನೆ ಮಾಡೋಣ್ರಿ. I want you to ask God so that God will change every situation and Jesus will come into your situation or circumstances what you are going
through in your life. ಪ್ರತಿ ಪರಿಸ್ಥಿತಿಯನ್ನು ಬದಲಾಯಿಸಿ ಯೇಸು ನಿಮ್ಮ ಜೀವನದಲ್ಲಿ ಬರುವಂತೆ ನಾವು ಬೇಡಿಕೊಳ್ಳೋಣ. As you're watching, I'm telling you, the presence of God is already here. And I want to tell you, stretch forth your hand as you're watching from wherever place you're sitting right now. God can change every situation and by turning away all your failures into blessings in your life. ಎಲ್ಲ ಸೋಲನ್ನು ಆಶೀರ್ವಾದವಾಗಿ ಮಾಡುವಂತ ದೇವರ ಮುಂದೆ ನಿಮ್ಮ ಹಸ್ತಗಳನ್ನು ಚಾಚಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ರಿ. Let's pray right now. Father, in the name of Jesus, ತಂದೆ ಯೇಸು ನಾಮದಲ್ಲಿ I pray for all those people who are watching this program. ಈ ಕಾರ್ಯಕ್ರಮ ವೀಕ್ಷಿಸುವ ಪ್ರತಿಯೊಬ್ಬರಿಗೆ ಬೇಡ್ತೇನಪ್ಪ. You're a God who will bless us and you are a God who will increase us, a God. ನೀನು ಆಶೀರ್ವದಿಸಿ ಅಭಿವೃದ್ಧಿ ಪಡಿಸುವ ದೇವರಾಗಿದ್ದೀರಿ. Your word says to be fruitful, blessed and increase, a God. ಫಲದಾಯಕವಾಗಿ ಹೆಚ್ಚಿರಿ ಅಭಿವೃದ್ಧಿ ಹೊಂದಿರಿ ಅಂತ ಹೇಳಿದ್ರಿ. Your word says that you will grant them abundant prosperity, a God. ಅವರಿಗೆ ಸಮೃದ್ಧಿಯಾದ ಯಶಸ್ವಿಯನ್ನು ಕೊಡ್ತೀಯ ಅಂತ ಹೇಳಿದ್ಯಪ್ಪ. Lord, we believe, O God, that every promise is yea and amen through Christ Jesus in our life. ಕ್ರಿಸ್ತ ಯೇಸುವಿನ ಮೂಲಕ ನಮ್ಮ ಜೀವನದಲ್ಲಿ ನಿನ್ನ ಪ್ರತಿ ವಾಗ್ದಾನವೂ ಹೌದು ಆಮೇನ್ ಆಗಿರುತ್ತದೆ. As people are watching this program right now, Lord, Lord, we pray that your presence is right here, O God. Lord, we want you to, Lord, enter into their homes, into their hearts, O God, and change them, O God. ಪ್ರಾರ್ಥನೆ ಕಾರ್ಯಕ್ರಮ ವೀಕ್ಷಿಸುವಾಗ ಅವರ ಮನೆಗಳಲ್ಲಿ ನಿನ್ನ ಸನ್ನಿಧಾನವು ಹೊರಟು ಅವರಲ್ಲಿ ಒಂದು ಮಾರ್ಪಾಟವನ್ನು ಉಂಟು I ಮಾಡು. want everybody to make this prayer after me right now. ನನ್ನ ಹಿಂದೆ ಈ ಪ್ರಾರ್ಥನೆ ನೀವು ಮಾಡ್ರಿ. Lord, I am a failure. ಕರ್ತನೇ, ನಾನು ಸೋತವನಾಗಿದ್ದೇನೆ. I am a sinner. ನಾನು ಪಾಪಿ. I have sinned against you, Lord. ನಾನು ನಿನ್ನ ವಿರುದ್ಧ ಪಾಪ ಮಾಡಿದ್ದೇನೆ. Today I repent of all my sins, O God. ನನ್ನ ಪಾಪಗಳಿಗಾಗಿ ನಾನು ಪಶ್ಚಾತ್ತಾಪ ಪಡ್ತೇನೆ. Lord, all these days I saw failures in my life. ನನ್ನ ಜೀವನದಲ್ಲಿ ಸೋಲನ್ನೇ ನುಡಿದೆಪ್ಪ. Because I was not holy and I was not walking upright, O God. ನಾನು ಪವಿತ್ರನಾಗಿಯೂ ನಾನು ಸನ್ಮಾರ್ಗಿಯಾಗಿ ನಡಿಲಿಲ್ಲ. But today I change my mind. ಆದ್ರೆ ಇಂದು ನನ್ನ ಮನಸ್ಸನ್ನು ಬದಲಾಯಿಸಿಕೊಳ್ತೇನೆ. And I welcome you as my Lord and Savior in my life, O ನನ್ನ God. ಜೀವನದಲ್ಲಿ ಕರ್ತನಾಗಿ ಒಡೆಯನಾಗಿ ನಿನ್ನನ್ನು ಸ್ವೀಕಾರ Come, ಮಾಡ್ತೇನೆ. Jesus, into my life. ನನ್ನ ಜೀವನದಲ್ಲಿ ಬಾ ಯೇಸುವೇ. As my Lord and Savior. ನನ್ನ ರಕ್ಷಕನಾಗಿ ಒಡೆಯನಾಗಿ. Lord, I'm willing to change, O God. ಕರ್ತನೇ, ಬದಲಾಗ್ಲಿಕ್ಕೆ ಮನಸ್ಸುಂಟು. Lord, you are going to change every circumstances in my life. ನನ್ನ ಜೀವನದಲ್ಲಿ ಪ್ರತಿ ಸನ್ನಿವೇಶಗಳನ್ನು ಬದಲಾಯಿಸ್ತೀನಿ. I believe that you are the Lord of my soul. ನನ್ನ ಆತ್ಮದ ಕರ್ತನ ನೀನಾಗಿರುತ್ತೆ Come, ಅಂತ. Jesus, into my heart. ಆ ಯೇಸು ಸ್ವಾಮಿ ನನ್ನ ಜೀವನದಲ್ಲಿ. Come into my life. ನನ್ನ ಜೀವನದಲ್ಲಿ ಬಾರಪ್ಪ. Change every circumstances in my life. ನನ್ನ ಜೀವನದಲ್ಲಿ ಪ್ರತಿ ಸನ್ನಿವೇಶಗಳನ್ನು From ಬದಲಾಯಿಸಿ. today onwards, I want to be your child. ಇಂದಿನಿಂದ ನಿನ್ನ ಮಗುವಾಗಿ ಬಾಳ್ತೇನೆ. I believe, Lord, that you will do everything, whatever I've been making my prayer in your presence, O God. ನನ್ನ ಪ್ರಾರ್ಥನೆಯನ್ನು ನಿನ್ನ ಸನ್ನಿಧಿಯಲ್ಲಿ ಮಾಡಿದ್ದನ್ನು ನೀನು ಉತ್ತರ ಕೊಡ್ತಿದ್ಯಾ. Thank you, Lord, for touching my life, O ನನ್ನ God. ಜೀವನ ಸ್ಪರ್ಶಿಸಿದ್ದಕ್ಕಾಗಿ We ಸ್ತೋತ್ರ. give you glory, we give you honor, O Lord. ನಿನಗೆ ಮಹಿಮೆಯನ್ನು ನಾವು ಗೌರವವನ್ನು ಸಲ್ಲಿಸ್ತೇವೆ. In Jesus' name we ಯೇಸು ನಾಮದಲ್ಲಿ. Amen. ಆಮೆನ್. Amen. ಆಮೆನ್. God bless you. ದೇವರು ನಿಮ್ಮನ್ನು As ಆಶೀರ್ವದಿಸಲಿ. even as you're watching this program, ಈ ಕಾರ್ಯಕ್ರಮ ವೀಕ್ಷಿಸುವಲ್ಲಿ many people have been blessed and touched. I believe God is going to change your circumstances. ಅನೇಕರ ಜೀವನ ಸ್ಪರ್ಶಿತವಾಗಿದೆ ಮತ್ತು ನಿಮ್ಮ ಸ್ಥಿತಿಗತಿಗಳನ್ನು ದೇವರು ಬದಲಾಯಿಸ್ತಾರೆ. There's a person who is watching this program right now. ಒಬ್ಬ ವ್ಯಕ್ತಿ ಕಾರ್ಯಕ್ರಮ You have ವೀಕ್ಷಿಸ್ತಿದ್ದಾರೆ. lost everything in your life. ಎಲ್ಲವನ್ನೂ ನೀವು ಕಳ್ಕೊಂಡಿದ್ದೀರಾ. But I want to tell you, ನಾನು ನಿಮ್ಗೆ ಹೇಳ್ತೇನೆ, you have made this prayer wholeheartedly. I want to tell you, the blessing is going to begin in your life. ಹೌದು, ಹೃದಯಪೂರ್ವಕವಾಗಿ ಈ ಪ್ರಾರ್ಥನೆ ಮಾಡಿದಿರಿ, ಆಶೀರ್ವಾದ ಪ್ರಾರಂಭ. I'm telling you, you're going to see a new door opening and God is going to bless you abundantly. ಹೊಸ ಬಾಗಿಲು ತೆರೆಯಲಾಗಿರುತ್ತದೆ ಮತ್ತು ಸಮೃದ್ಧಿಯಾದ ಆಶೀರ್ವಾದ. We want to hear from you after what God is going to do in your life. ಜೀವನದಲ್ಲಿ ದೇವರು ಮಾಡಿದ್ದನ್ನು ನಿಮ್ಮಿಂದ ಕೇಳಿಸ್ಕೊಳ್ಳಿಕ್ಕೆ ಇಷ್ಟ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಿ. Amen. ಆಮೆನ್.